ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದ್ವೀತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಮಾರ್ನಿಂಗ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಒಂದು 5:50ಗೆ ನಾನು ಎದ್ದಿತ್ತು. 5:50ಗೆ ಎದ್ಬಿಟ್ಟು ಬ್ರಷ್ ಮಾಡಿಕೊಂಡು ಒಂದು 400 ml ಅಷ್ಟು ವಾಟ್ರನ್ನ ನಾನಿಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಬಿಸಿ ನೀರಲ್ಲ, ಜಸ್ಟ್ ವಾಮ್ ವಾಟ್ರನ್ನ ಕುಡಿಯೋ ಅಭ್ಯಾಸ ಇದೆ ನನಗೆ. ಸೊ ನಾನು ಫಸ್ಟು ವಾಮ್ ವಾಟ್ರನ್ನ ಕುಡಿದ್ಬಿಟ್ಟು ಆಮೇಲೆ ನಾನು ಯೋಗನ ಸ್ಟಾರ್ಟ್ ಮಾಡ್ತೀನಿ. ಇದು ನನ್ನ ಡೈಲಿ ರುಟೀನ್ ಆಗಿರುತ್ತೆ. ಬಟ್ ಇದು ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಮಾರ್ನಿಂಗ್ ರುಟೀನನ್ನು. ಆ್ಯಂಡ್ ಊರಿಗೆ ಹೋದ್ರೇ ನಾನೇನು ಅಲ್ಲಿ ಮಾಡಲ್ಲ, ಯಾಕೆಂದರೆ ಅದು ಚೀಟಿಂಗ್ ಡೇ ಥರ ನಾನು ಫೀಲ್ ಮಾಡ್ತೀನಿ. ಊರಿಗೆ ಹೋದರೆ ಜಾಸ್ತಿ ಏನು ಯೋಗಸ್ ಎಲ್ಲ ಮಾಡಲ್ಲ ನಾನು. ಇಲ್ಲಿದ್ದರೆ ಮಾತ್ರ ಕಂಪಲ್ಸರಿ ಮಾಡ್ತೀನಿ. ಯಾವಾಗಲೂ ಬೆಳಗ್ಗೆ ಟೈಮ್ ಯೋಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಫಸ್ಟ್ ಸ್ವಲ್ಪ ವಾಮ್ ವಾಟ್ರನ್ನ ತೊಗೋಬೇಕು. ಒಂದು 1/2 ಲೀಟ್ರಷ್ಟಾದರೂ ವಾಮ್ ವಾಟ್ರನ್ನ ತೊಗೊಂಡು ಆಮೇಲೆ ಯೋಗನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದನ್ನೇ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನೇ ಕೆಲಸ ಮಾಡಿ, ಎಷ್ಟೇ ಕೆಲಸ ಮಾಡಲಿ, ಯಾವುದೇ ಥರ ಕೆಲಸ ಮಾಡಿದ್ರೂ ಕೂಡ ಈ ಯೋಗಕ್ಕೆ ಸಮ ಆಗಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ ಯೋಗ ಮಾಡಿ, ಎಕ್ಸಸೈಸಸ್ ಮಾಡಿ ಅಂತ ಹೇಳಿದ್ರೆ, ನಾನು ತುಂಬ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ಅದೇನೇ ಯೋಗ, ಅದೇ ಎಕ್ಸಸೈಸಸ್ ಇದೆಲ್ಲಿಂದ ಮಾಡೋದು ಆ ಥರ ಹೇಳ್ತಿರ್ತಾರೆ. ಹಾಗಲ್ಲ, ಈ ಆ್ಯಕ್ಟಿವಿಟೀಸೇ ಬೇರೆ, ಆ ಆ್ಯಕ್ಟಿವಿಟೀಸೇ ಬೇರೆ. ಅದಕ್ಕೇ ಬೆಳಗ್ಗೆನೇ ಸ್ವಲ್ಪ ಯೋಗ ಮಾಡಿ ಅಂತ ಹೇಳ್ತಾರೆ. ದಿನದಲ್ಲಿ ಒಂದು 1/2 ಅವರ್ ಆದರೂ ಅಟ್ಲೀಸ್ಟ್ ನಮ್ಮ ದೇಹನ ದಂಡಿಸ್ಬೇಕು ಅಂತ ನಾವು ಮೀಸಲಾಗಿಟ್ಟರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಈಗ ನಾವು ಸೇವಿಸ್ತಾ ಇರೋ ಫುಡ್ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲನೂ ಕೂಡ ಕಂಟಾಮಿನೇಟೆಡ್ ಆಗಿಯೇ ಇದೆ. ಯಾವುದೂ ಪ್ಯೂರ್ ಆಗಿ ನಮಗೆ ಸಿಗ್ತಾ ಇಲ್ಲ. ಸೊ ನಾವು ಈ ಥರನಾದರೂ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ನ ಮಾಡ್ಕೋತಾ ಇದ್ದರೆ ಆರೋಗ್ಯನ ಚೆನ್ನಾಗಿಟ್ಕೋಬೋದು. ಆ್ಯಂಡ್ ಮ್ಯಾಕ್ಸಿಮಮ್ ಹೆಲ್ತ್ ಪ್ರಾಬ್ಲಮ್ಸ್ನ ನಾವು ಇನಿಷಿಯಲ್ ಸ್ಟೇಜಲ್ಲಿನೇ ಅವಾಯ್ಡ್ ಮಾಡ್ಬೋದು. ಸೊ ದಟ್ ನಾನು ಕೂಡ ಸುಮಾರು 1 ವರ್ಷದಿಂದನೂ ಯೋಗ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ಬಟ್ ಈಗ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಹಾಗಾಗಿ ನಾನು ಮನೆಯಲ್ಲಿನೇ ಪ್ರಾಕ್ಟೀಸ್ ಮಾಡ್ತೀನಿ. ಕ್ಲಾಸಸ್ಸಿಗೆ ಹೋಗಲ್ಲ, ಬಟ್ ಮನೆಯಲ್ಲಿನೇ ನಾನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿನೇ ನಾನು ಇವತ್ತು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾವು ಯಾವಾಗಲೂ ಯೋಗ ಸ್ಟಾರ್ಟ್ ಮಾಡುವಾಗ ಫಸ್ಟ್ ನಾವು ಆಸನಗಳನ್ನು ಮಾಡೋಕ್ಕೆ ಹೋಗಬಾರ್ದು. ವಾರ್ಮಪ್ ಎಕ್ಸಸೈಸಸ್ ಅಂತ ಇರುತ್ತೆ. ಫಸ್ಟು ವಾರ್ಮಪ್ ಎಕ್ಸಸೈಸಸ್ನ ಮಾಡಬೇಕು. ಸೊ ದಟ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಬಾಡಿ ರೆಡಿ ಆಗುತ್ತೆ. ನಾವು ಯಾವುದೇ ಆಸನಗಳ ಮಾಡೋಕ್ಕೆ ಹೋಗಲಿ, ಏನಕ್ಕೆ ಆಗಲಿ, ನಮ್ಮ ಬಾಡಿ ರೆಡಿ ಆಗುತ್ತೆ. ಸೊ ನಾವು ಫಸ್ಟ್ ನಮ್ಮ ಬಾಡಿನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಾವು ಯಾವುದೇ ಆಸನಗಳು ಮಾಡೋಕ್ಕೆ ಹೋದ್ರೂ ಕೂಡ ನಮಗೆ ಬಾಡಿ ಸಪೋರ್ಟ್ ಮಾಡುತ್ತೆ. ಸೊ ದಟ್ ಫಸ್ಟ್ ನಾವು ವಾರ್ಮಪ್ ಎಕ್ಸಸೈಸಸ್ನ ಮಾಡಬೇಕಾಗುತ್ತೆ. ಆ್ಯಂಡ್ ನಾನಿಲ್ಲಿ ಜಾಸ್ತಿ ವಾರ್ಮಪ್ ಎಕ್ಸಸೈಸಸ್ನ ಮಾಡಿಲ್ಲ, ಯಾಕೆ ಅಂದರೆ ನಾನು ತಾಡಾಸನ ಮಾಡ್ತೀನಿ. ತಾಡಾಸನ ಈಸ್ ಈಕ್ವಲ್ ಟು ವಾರ್ಮಪ್ ಎಕ್ಸಸೈಸಸ್. ಎಲ್ಲ ಎಕ್ಸಸೈಸಸ್ ಮಾಡೋದಕ್ಕಿಂತ ತಾಡಾಸನ ಮಾಡಿದ್ರೆ ನಮಗೆ ಟೈಮು ಸೇವ್ ಆಗುತ್ತೆ ಆ್ಯಂಡ್ ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಬಾಡಿನಲ್ಲಿ ಎಲ್ಲ ಪಾರ್ಟ್ಸು ಕೂಡ ಆ್ಯಕ್ಟಿವ್ ಆಗಿರುತ್ತೆ ತಾಡಾಸನ ಮಾಡೋದ್ರಿಂದ. ಸೊ ನಾನು ತಾಡಾಸನ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನಗೇನಾದರೂ ರಜದ ದಿನಗಳಲ್ಲಿ ಟೈಮ್ ಇತ್ತು ಅಂದರೆ ವಾರ್ಮಪ್ ಎಕ್ಸಸೈಸಸ್ ಮಾಡ್ತೀನಿ, ಇಲ್ಲ ಅಂದರೆ ಮಾತ್ರ ತಾಡಾಸನ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ವಜ್ರಾಸನ, ಬದ್ಧ ಕೋನಾಸನ, ಆ್ಯಂಡ್ ಸಿಂಹಾಸನ, ಮಾಲಾಸನ, ವೃಕ್ಷಾಸನ, ಸೌಂದರ್ಯ ವರ್ಧಕಾಸನ, ಚಕ್ರಾಸನ, ಈ ಥರ ಎಲ್ಲ ಆಸನಗಳೆಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಸೂರ್ಯ ನಮಸ್ಕಾರ ಇರ್ಬೋದು, ಮತ್ತು ಬಾಡಿ ಬೆಂಡಿಂಗ್ ಆಗೋವಂಥದ್ದು. ನಾನು ಜಾಸ್ತಿ ಸ್ವಲ್ಪ ಫೋಕಸ್ ಮಾಡೋದು ಅಂತಂದರೆ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀನಿ. ಈ ಹೊಟ್ಟೆ ಇರ್ಬೋದು, ಬೆನ್ನಿನ ಭಾಗ ಮತ್ತು ಕಿಬ್ಬೊಟ್ಟೆ ಭಾಗ, ಇದೆಲ್ಲನೂ ಸ್ವಲ್ಪ ಟ್ವಿಸ್ಟ್ ಆಗುವಂಥ ಆಸನಗಳಿಗೆ ನಾನು ಸ್ವಲ್ಪ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀನಿ. ಸೊ ಇಲ್ಲೂ ಕೂಡ ನಾನು ಇವಾಗ ಅವೇ ಆಸನಗಳನ್ನೇ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾವು ಯೋಗ ಮಾಡುವಾಗ ಯಾವುದೇ ಆಸನಗಳು ಮಾಡ್ತಾ ಇರಲಿ, ಸ್ವಲ್ಪ 1-2 ಆಸನ ಆಗ್ತಾ ಇದ್ದಾಗೆ ನಾವು ಬಾಡಿಗೆ ಒಂದು
10 to 15 ಸೆಕೆಂಡ್ಸ್ ಅಷ್ಟು ರೆಸ್ಟ್ ಕೊಡಬೇಕಾಗುತ್ತೆ ನಾವು. ಕಂಟಿನ್ಯೂಯಸ್ ಆಗಿ ಮಾಡಬಾರ್ದು. ತುಂಬ ಸ್ವೆಟ್ ಆದರೆ ನಮಗೆ ತುಂಬ ಫ್ಯಾಟ್ ಲಾಸ್ ಆಗುತ್ತೆ ಅಂತ ತುಂಬ ಜನ ರೆಸ್ಟ್ ಕೊಡ್ದಲೇ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಆ್ಯಂಡ್ ಒಂದು ಆಸನ ಆದಮೇಲೆ ಆದರೂ ಇಲ್ಲ ಅಟ್ಲೀಸ್ಟ್ 2 ಆಸನ ಆದಮೇಲಾದರೂ ಒಂದು 10 to 15 ಸೆಕೆಂಡ್ಸ್ ಅಷ್ಟು ನಾವು ಬಾಡಿಗೆ ರೆಸ್ಟ್ ಕೊಡಬೇಕು. ಆ್ಯಂಡ್ ಹಂಗೆ ಬಾಡಿ ಮತ್ತೆ ಟೇಕಪ್ ಆಗುತ್ತೆ ನೆಕ್ಸ್ಟ್ ಆಸನ ಮಾಡೋಕ್ಕೆ. ಇಲ್ಲಾಂದರೆ ದೇಹ ತುಂಬ ದಣದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಯೋಗಾಸನ ಜೊತೆಗೆ ನಾನು ಪ್ರಾಣಾಯಾಮನೂ ಮಾಡ್ತೀನಿ. ಬಟ್ ಡೈಲಿ ಮಾಡೋಕ್ಕಾಗಲ್ಲ ಪ್ರಾಣಾಯಾಮ. ನಾನು ಜಾಸ್ತಿ ಪ್ರಾಣಾಯಾಮನ ಈವ್ನಿಂಗ್ ಟೈಮಲ್ಲಿ ಮಾಡ್ತೀನಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ಡ್ಯೂಟಿ ಇರುತ್ತೆ. ಸೊ ಟೈಮ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಂಜೆ ಹೊತ್ತು ವೀಕ್ಲಿ ಒಂದು 3 ಟೈಮ್ಸ್ ಅಷ್ಟು ನಾನು ಪ್ರಾಣಾಯಾಮ ಮಾಡ್ತಾ ಇರ್ತೀನಿ ಸಂಜೆ ಟೈಮು. ಬೆಳಗ್ಗೆ ಟೈಮ್ ಮಾತ್ರ ಯೋಗಾಸನಗಳನ್ನೆಲ್ಲ ಮಾಡ್ತೀನಿ. ಆ್ಯಂಡ್ ಮುದ್ರೆಗಳು ಅವೆಲ್ಲನೂ ಕೂಡ ನಾನು ಜಾಸ್ತಿ ಈವ್ನಿಂಗ್ ಟೈಮಲ್ಲಿನೇ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತೀನಿ. ನಾನು ಡೈಲಿ ಮಾರ್ನಿಂಗ್ ಕಮ್ಮಿ ಅಂದರೆ ಒಂದು 45 ಮಿನಿಟ್ಸ್ ಅಷ್ಟಾದರೂ ನಾನು ಯೋಗಾಸನಕ್ಕೆ ಅಂತಲೇ ಟೈಮ್ನ ರಿಸರ್ವ್ ಮಾಡಿಟ್ಟಿರ್ತೀನಿ. ಸೊ ಆ ಟೈಮಲ್ಲಿನೇ ನಾನು ಇಲ್ಲಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಯಾವುದೇ ಆಸನಗಳನ್ನು ಮಾಡಲಿ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಆ್ಯಂಡ್ ಪ್ರಾಪರ್ ಗೈಡೆನ್ಸಿಂದ ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ಹಾಗೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ಆಸನ ಪರ್ಫೆಕ್ಟಾಗಿ ಬರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಬಾಡಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮಗೇನು ಅನಿಸುತ್ತೆ ಬಾಡಿ ಪೇಯ್ನ್ ಸ್ಟಾರ್ಟ್ ಆಯಿತು ಅಂತ, ಯಾಕೆ ಅಂದರೆ ಆಸನ ಕರೆಕ್ಟಾಗಿ ಆಗಿರಲ್ಲ. ಹಾಗಾಗಿ ಆ್ಯಂಡ್ ಸೂರ್ಯ ನಮಸ್ಕಾರ ಅಂತೂ ನೀವು ಏನು ಮಾಡಿಲ್ಲ ಅಂದರೂ ಸೂರ್ಯ ನಮಸ್ಕಾರನಾದರೂ ಮಾಡಿ. ಅಟ್ಲೀಸ್ಟ್ ಒಂದು 9 ರೌಂಡ್ ಆದರೂ ಸೂರ್ಯ ನಮಸ್ಕಾರ ಮಾಡಿ ನೋಡಿ. ಬಾಡಿ ಪೇಯ್ನ್ಸ್ ಅನ್ನೋದೇ ಇರಲ್ಲ. ಮಂಡಿ ನೋವು ಇರ್ಬೋದು, ಕಾಲು ನೋವು ಇರ್ಬೋದು, ಆ ಥರ ಯಾವುದೂ ಇರಲ್ಲ. ಇನ್ನು ನಾನು ಕೂಡ ಪರ್ಫೆಕ್ಟ್ ಆಗಬೇಕಾಗಿದೆ. ಒಂದೇ ಸಲ ಫುಲ್ ಪರ್ಫೆಕ್ಟಾಗಿ ಬರಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಬಾಡಿ ಎಲ್ಲ ಫುಲ್ ಬೆಂಡ್ ಆಗೋದಕ್ಕೆ. ಆ್ಯಂಡ್ ನಾನು ಇನ್ನೂ ಪ್ರಾಕ್ಟೀಸೇ ಮಾಡ್ತಾಯಿದ್ದೀನಿ. ನಾನೇನು ಫುಲ್ಲು ಪರ್ಫೆಕ್ಟ್ ಕೋಚ್ ಅಂತ ಹೇಳಿ ನಿಮಗೆ ಹೇಳ್ತಾ ಇಲ್ಲ. ನಾನು ಡೈಲಿ ಪ್ರಾಕ್ಟೀಸ್ ಮಾಡೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೆಳಗ್ಗೆನೇ ಯೋಗ ಮಾಡಿ ನಮ್ಮ ದಿನ ಸ್ಟಾರ್ಟ್ ಮಾಡಿದ್ರೆ ಸೀರಿಯಸ್ಲಿ ಅವತ್ತಿನ ಫುಲ್ ಡೇ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ಆ್ಯಂಡ್ ಒಂಥರ ಲವಲವಿಕೆಯಾಗಿ ಇರ್ತೀವಿ. ದಿನವೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಮೈಂಡ್ ಕೂಡ ತುಂಬ ಫ್ರೆಶ್ ಆಗಿ ಅನಿಸುತ್ತೆ. ಇದು ನನ್ನ ಅನುಭವ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಈಗ ಹತ್ತತ್ರ ನನ್ನ ಪ್ರಾಕ್ಟೀಸು ಮುಗಿತಾ ಬಂದಿದೆ. ಫೈನಲ್ ಹಂತದಲ್ಲಿ ಶವಾಸನ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾವು ಆಸನಗಳೆಲ್ಲ ಮುಗ್ದಾಗೆ ಆದಮೇಲೆ ಕಂಪಲ್ಸರಿ ಮಾಡಲೇಬೇಕಾಗಿರೋ ಆಸನ ಅಂದರೆ ಶವಾಸನ. ಯಾಕಂದರೆ ದೇಹನ ನಾವು ದಂಡಿಸಿರ್ತೀವಿ ಅಲ್ವಾ. ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ರೆಸ್ಟ್ ಕೊಡಬೇಕು ಶವಾಸನದಲ್ಲಿ. ಇದು ಮಾತ್ರ ಮ್ಯಾಂಡೇಟ್ರಿ, ಯಾರು ತಪ್ಪದೆ ಮಾಡಿ. ಕೆಲವರು ಯೋಗ ಎಲ್ಲ ಮಾಡ್ತಾರೆ, ಏನೂ ರೆಸ್ಟ್ ಥರ ಬಾಡಿಗೆ ಕೊಡೋದೇ ಇಲ್ಲ ಶವಾಸನದಲ್ಲಿ. ಹಾಗೆ ಎದ್ದು ಕೆಲಸಗಳೆಲ್ಲ ಮಾಡ್ತಿರ್ತಾರೆ. ಆ ಥರ ಮಾಡಬಾರ್ದು. ಬಾಡಿ ಮತ್ತೆ ನಾರ್ಮಲ್ಗೆ ಬರಬೇಕು ಅಂದರೆ ಶವಾಸನ ಮಾಡಲೇಬೇಕು. ಸೊ ಇದೊಂದು ಟಿಪ್ ಹೇಳ್ತಿದ್ದೀನಿ ನಾನು ನಿಮಗೆ. ಆ್ಯಂಡ್ ನನ್ನ ಯೋಗ ಪ್ರಾಕ್ಟೀಸ್ ಮುಗ್ದಾದ್ಮೇಲೆ ಒಂದು 20 ಮಿನಿಟ್ಸ್ ನೀರಾಗಲಿ ಊಟ ಆಗಲಿ ಏನೂ ತೊಗೋಬಾರ್ದು. ಜ್ಯೂಸ್ ಆಗಿರ್ಬೋದು, ಏನೇ ಆಗಲಿ ಹೊಟ್ಟೆಗೆ ಏನೂ ತೊಗೋಬಾರ್ದು. ಯಾಕೆ ಅಂದರೆ ಬಾಡಿ ಪಾರ್ಟ್ಸು ಎಲ್ಲನೂ ಆ್ಯಕ್ಟಿವ್ ಆಗಿದ್ದು ಈಗ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರಬೇಕು ಅಂದರೆ ಒಂದು 20 ಮಿನಿಟ್ಸ್ ಅಷ್ಟು ಟೈಮ್ ತೊಗೊಳುತ್ತೆ. ಸೊ ಒಂದು 20 ಮಿನಿಟ್ಸ್ ಏನೂ ತೊಗೋಬಾರ್ದು. ಈಗ ನಂದು ಪ್ರಾಕ್ಟೀಸ್ ಎಲ್ಲ ಮುಗೀತು. ಸೊ ನಾನು ರೆಗ್ಯುಲರ್ ಡ್ಯೂಟಿಗೆ ಜಾಯಿನ್ ಆಗ್ತಾಯಿದ್ದೀನಿ. ಅದೇ ಏನೂ ಇಲ್ಲ, ಕಸ ಗುಡಿಸ್ಕೊತಾ ಇದ್ದೀನಿ. ಒಳಗೆ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂದರೆ ಬೇಗ ಆಗುತ್ತೆ ಅಂತ. ಯಾಕಂದರೆ ಡ್ಯೂಟಿಗೆ ಲೇಟ್ ಆಗಿಬಿಡುತ್ತಲ್ವ. ಸೊ ನನಗಿರೋ ಟೈಮಲ್ಲಿನೇ ನಾನೆಲ್ಲ ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಬೆಳಗ್ಗೆ ಎಷ್ಟು ಬೇಗ ಹೇಳ್ತೀನಿ ಅಂದರೂ ಕೂಡ ಸ್ವಲ್ಪ ನನಗೆ ಟೈಮ್ ಕನ್ಸ್ಯೂಮಿಂಗೇ ಆಗುತ್ತೆ. ಯಾಕಂದರೆ ಶೂಟ್ ಮಾಡ್ತಾ ಇರ್ತೀನಿ, ಆ ಟೈಮಲ್ಲಿ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ ಸೊ ಈಗ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ಕಿನ್ ಕಡೆ ಗಮನ ಕೊಡಬೇಕು ಅಂತ ನಾರ್ಮಲಾಗಿ ನಾನು ಯೂಸ್ ಮಾಡೋ ಮುಖಕ್ಕೆ ಮಾಯಿಶ್ಚರೈಸರ್ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಾಡಿ ಲೋಷನ್ ಎಲ್ಲ ಹಚ್ಕೊಂಡು ಲೈಟಾಗಿ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ನಾನು ನಾರ್ಮಲ್ ಟೈಮಲ್ಲೆಲ್ಲ ಜಾಸ್ತಿ ಮೇಕಪ್ ಆ ಥರ ಎಲ್ಲ ಏನೂ ಅಪ್ಲೈ ಮಾಡಲ್ಲ. ನಾರ್ಮಲ್ ಸ್ಕಿನ್ ಕೇರ್ ಇದು ಮಾಡ್ತೀನಿ ಅಷ್ಟೇನೆ. ನನ್ನ ರೆಗ್ಯುಲರ್ ಕ್ರೀಮನ್ನು ಹಚ್ಕೋತಾ ಇದ್ದೀನಿ. ನನಗೆ ಡ್ಯೂಟಿ ಇರೋದ್ರಿಂದ ಸ್ಕಿನ್ ಕೇರ್ ರೂಟೀನು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ.
ಬಟ್ ಸಿಕ್ಕಿರೋ ಸ್ವಲ್ಪ ಟೈಮಲ್ಲಿನೇ ಏನಾದರೂ ಒಂದು ಮಾಡ್ಕೋತಾ ಇರ್ತೀನಿ. ನನಗೆ ಸಾಧ್ಯವಾದರೆ ವ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡ್ಕೋತೀನಿ. ಆ್ಯಂಡ್ ನಾವು ಜಾಸ್ತಿ ಸಮ್ಮರ್ ಟೈಮಲ್ಲಿ ಆ್ಯಂಡ್ ವಿಂಟರ್ ಸೀಸನಲ್ಲಿ ಸ್ಕಿನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಯಾಕೆಂದರೆ ಸಮ್ಮರ್ ಟೈಮಲ್ಲಿ ಟ್ಯಾನ್ ಆಗುವಂಥದ್ದು, ವಿಂಟರ್ ಸೀಸನಲ್ಲಿ ಎಲ್ಲ ಸ್ಕಿನ್ ಡ್ರೈ ಆಗುವಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಕಡೆನೂ ಗಮನ ಕೊಟ್ಟರೆ ಒಳ್ಳೆಯದು. ಆ್ಯಂಡ್ ನನ್ನ ರುಟೀನಲ್ಲಿ ನಾನು ತುಂಬ ಪ್ರಿಯಾರಿಟಿ ಕೊಡೋದು ಈ ಒಂದು ಕೆಲಸಕ್ಕೆ, ಅದೇ ರಾಯರಿಗೆ ದೀಪ ಹಚ್ಚೋದು. ನಾನು ರಾಯರಿಗೆ ದೀಪ ಹಚ್ಚದಲೇ ಅವ್ರ ಮಂತ್ರಾಕ್ಷತೆನ ತಲೆಗೆ ಹಾಕ್ಕೊಳ್ದಲೇ ನನ್ನ ದಿನಚರಿ ಅಂತೂ ಸ್ಟಾರ್ಟ್ ಆಗೋದೇ ಇಲ್ಲ. ಸುಮಾರು 10 ವರ್ಷಗಳಿಂದನೂ ಕೂಡ ನಾನು ರಾಯರನ್ನು ಆರಾಧಿಸ್ತಾನೆ ಬಂದಿದ್ದೀನಿ. ನನ್ನ ಆರಾಧ್ಯ ದೈವ ಇವರು. ನನ್ನ ಲೈಫಲ್ಲಿ ಏನೇ ಕಷ್ಟಗಳು ಬಂದಿರಲಿ, ಏನೇ ಸುಖಗಳು ಬಂದಿರಲಿ, ಪ್ರತಿಯೊಂದರಲ್ಲೂ ಇವ್ರು ನನ್ನ ಜೊತೆಯಲ್ಲಿದ್ದು ನನ್ನ ಕೈ ಹಿಡಿದು ನಡೆಸಿದ್ದಾರೆ. ಆ್ಯಂಡ್ ಮುಂದೇನೂ ಇರ್ತಾರೆ ಕೂಡ. ಹಾಗೆ ನಾನು ಪೂಜೆ ಮಾಡಾದಮೇಲೆ ನನಗೆ ಒಂದು ಅಭ್ಯಾಸ ಇದೆ, ಒಂದು ಭಗವದ್ಗೀತೆನ ಓದ್ತೀನಿ. ಬೆಳಗ್ಗೆ ಟೈಮ್ ನನಗೇನಾದರೂ ಟೈಮ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಸಂಜೆ ದೀಪ ಹಚ್ಚುವಾಗಲಾದರೂ ನಾನು ರಾಯರ ನಾಮಾವಳಿನ ಬರೆಯೋ ಅಭ್ಯಾಸ ಹೊಂದಿದೆ. ಅದನ್ನು ಬರೆದು ಭಗವದ್ಗೀತೆ 1-2 ಸಾಲಾದರೂ ನಾನು ದಿನ ಓದುವಂಥ ಅಭ್ಯಾಸ ಇದೆ ನನಗೆ. ಆ್ಯಂಡ್ ನೆಕ್ಸ್ಟು ಈಗ ನಾನೊಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಪಾಲಕ್ಕು ಮತ್ತು ಬೀಟ್ರೋಟ್ ಒಂದು ಅರ್ಧದಷ್ಟು ಬೀಟ್ರೋಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಂಡು ಶುಂಠಿನೂ ಹಾಕೋತೀನಿ, ಹಸಿ ಶುಂಠಿ. ಅದು ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ ಅಷ್ಟೇನೆ, ಕ್ಲಿಪ್ಪೆಲ್ಲೋ ಮಿಸ್ ಆಗಿದೆ. ಇದಿಷ್ಟನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ ತುಂಬಾ ಒಳ್ಳೆಯದು, ಸ್ಕಿನ್ನು ಗ್ಲೋ ಆಗುತ್ತೆ ಆ್ಯಂಡ್ ಸ್ಕಿನ್ನು ಸುಕ್ಕೆಲ್ಲ ಬರೋದಿಲ್ಲ. ಹಾಗೆಯೇ HB ತುಂಬಾ ಇಂಪ್ರೂವ್ ಆಗುತ್ತೆ. ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅವರು ಖಂಡಿತ ವಾರದಲ್ಲಿ ಒಂದು 3 ಸಲನಾದರೂ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಬ್ಲಡ್ ಬೇಗನೆ ಇಂಪ್ರೂವ್ ಆಗುತ್ತೆ. ಪಾಲಕ್ಕು ಬೀಟ್ರೋಟು ಎರಡೂ ಬ್ಲಡ್ಡನ್ನ ಇನ್ಕ್ರೀಸ್ ಮಾಡೋವಂಥ ಫ್ಯಾಕ್ಟರ್ಸ್ ಹೊಂದಿದ್ದಾವೆ. ಸೊ HB ಸ್ವಲ್ಪ ಬೇಗನೆ ಆಗುತ್ತೆ. ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಖಂಡಿತ ಟ್ರೈ ಮಾಡಿ ಈ ಡ್ರಿಂಕ್, ಏನೂ ಹಾರ್ಮ್ಫುಲ್ ಇಲ್ಲ. ಆ್ಯಂಡ್ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಫ್ಯಾಟ್ ಬರ್ನ್ ಆಗುತ್ತೆ. ಯಾವುದೇ ಜ್ಯೂಸ್ ಆಗಲಿ ನಾನು ಸ್ವಲ್ಪ ಲೆಮನನ್ನು ಬಳಸ್ಕೋತೀನಿ. ಇಲ್ಲಿ ಯಾವುದೇ ರೀತಿ ಬಿಸಿ ನೀರು ಬಳಸಿಲ್ಲ, ನಾನು ತಣ್ಣ ನೀರು ಹಾಕ್ಕೊಂಡೇ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಯಾವುದೇ ಜ್ಯೂಸ್ ಮಾಡ್ಕೊಳ್ಳಿ ನಾನು ಆ ಜ್ಯೂಸನ್ನು ಫಿಲ್ಟ್ರ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅದರ ನ್ಯೂಟ್ರಿಷನ್ ಎಲ್ಲ ಪಲ್ಪಲ್ಲಿನೇ ಇರುತ್ತೆ. ಸೊ ಫಿಲ್ಟ್ರ್ ಮಾಡಿದ್ರೆ ನಮಗೆ ಅದರ 100% ನ್ಯೂಟ್ರಿಷನ್ ಖಂಡಿತ ಸಿಗೋದಿಲ್ಲ. ಹಾಗಾಗಿ ನಾನು ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಮ್ಯಾಕ್ಸಿಮಮ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಫಿಲ್ಟ್ರ್ ಮಾಡೋಕ್ಕೆ ಹೋಗಲ್ಲ, ನಾನು ಹಾಗೆ ಡೈರೆಕ್ಟಾಗಿಯೇ ತೊಗೋತೀನಿ. ಆ್ಯಂಡ್ ನಾನು ರೆಡಿ ಆಗೋಷ್ಟರಲ್ಲಿ ತಿಂಡಿಗೋಸ್ಕರ ಅಂತ ಅನ್ನಕ್ಕೆ ಇಡ್ತಾಯಿದ್ದೀನಿ. ಸಾಂಬಾರಿದೆ ಆಲ್ರೆಡಿ, ಜಸ್ಟ್ ಬರೀ ನಾನು ಪ್ಲೇನ್ ರೈಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಗೊಜ್ಜು ಆ ಥರ ಏನಾದರೂ ಇತ್ತು ಅಂದರೆ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಅದನ್ನೇ ಬಳಸ್ಕೊತಾ ಇದ್ದೀನಿ. ಇವತ್ತು ಲಂಚ್ ಬಾಕ್ಸ್ ಏನೂ ತೊಗೊಂಡೋಗಲ್ಲ, ಬೆಳಗ್ಗೆ ನಂದು ಬ್ರೇಕ್ಫಾಸ್ಟ್ ಅಷ್ಟೇ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಸಾಂಬಾರು ಇದ್ದಿದ್ದರಿಂದನೇ ವೈಟ್ ರೈಸ್ ಮಾಡಿಕೊಂಡು ನಾನು ಬೆಳಗ್ಗೆ ಟಿಫನನ್ನು ಮಾಡಿಕೊಂಡೆ. ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟಿಂದು ಯಾವುದೇ ವಿಡಿಯೋ ನಾನು ಇದರಲ್ಲಿ ಶೇರ್ ಮಾಡಿಲ್ಲ. ಟೈಮ್ ಆಲ್ರೆಡಿ 9:30 ಆಗಿಬಿಟ್ಟಿತ್ತು. ಡ್ಯೂಟಿಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ. ಹಾಗಾಗಿ ಊಟನೂ ಬಿಸಿ ಇತ್ತು, ಬೇಗ ತಿಂದ್ಕೊಂಡು ಸ್ವಲ್ಪ ಫೈನಲ್ ಟಚಪ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ 9:30 10 o'clock ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬಾ ಬಿಸಿಲು ಬಂದುಬಿಡುತ್ತೆ. ಸೊ ನಾವು ಎಷ್ಟೇ ಫ್ರೆಶ್ ಆಗಿದ್ದೀವಿ ಅಂತ ಅಂದರೂ ಕೂಡ ಫ್ರೆಶ್ ಅನ್ನೋ ಫೀಲೇ ಬರಲ್ಲ, ಸ್ವೆಟ್ ಆಗ್ತಾ ಇರ್ತೀವಿ. ಆ್ಯಂಡ್ ನನ್ನ ಫೈನಲ್ ಟಚ್ ಬಂದು ಪರ್ಫ್ಯೂಮ್, ವಾಚ್ ಆ್ಯಂಡ್ ಬಿಂದಿ, ಇವು 3 ಅಂದರೆ ನನಗೆ ತುಂಬಾ ಇಷ್ಟ. ಇವನ್ನಂತೂ ನಾನು ಮಿಸ್ ಮಾಡೋದೇ ಇಲ್ಲ. ಸೊ ಅದಾದಮೇಲೆ ನಾನು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ನನಗೆ ಏನೇನು ರಿಕ್ವೈರ್ಡ್ ಥಿಂಗ್ಸ್ ಎಲ್ಲ ಇದೆ ಅದನ್ನೆಲ್ಲ ಸ್ವಲ್ಪ ಬ್ಯಾಗಿಗೆ ತುಂಬ್ಕೋತಾ ಇದ್ದೀನಿ. ಆ್ಯಂಡ್ ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.